ಏನು ಪ್ರಿನ್ಸಿಪಲ್ ಕೋರ್ಟ್ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಕೋರ್ಟ್ ಏನಿದೆ ಅಲ್ಲಿ ಏನ್ ಹೇಳ್ತು ಕೋರ್ಟ್ ಅಂದ್ರೆ 17% ಕೊಡ್ಲಿಕ್ಕೆ ಬರಲ್ರಿ. ಯಾಕೆಂತಂದ್ರೆ ಇಂದಿರಾ ಸಾಹ್ನಿ ಜಡ್ಜ್ಮೆಂಟ್ ಇದೆ, ಅದು 50% ರಿಸರ್ವೇಶನ್ ದಾಟುತ್ತೆ. ಹಾಗಾಗಿ ನೀವು 17% ಅದರಲ್ಲಿ ಇಳಿಸ್ಕೊಂಡು ಕೊಡಿ, ಆ ತೊಂದರೆ ಇಲ್ಲ ಅಂತ ಹೈಕೋರ್ಟ್ ಹೇಳಿತ್ತು. ಅದಕ್ಕೆ ಪೂರಕವಾಗಿ ಕ್ಯಾಬಿನೆಟ್ ಚರ್ಚೆ ಮಾಡಿತ್ತು. ಆದ್ರೆ HC ಮಹದೇವಪ್ಪನವರು, ಪ್ರಿಯಾಂಕ ಖರ್ಗೆ ಅವರು DPR ಡಿಪಾರ್ಟ್ಮೆಂಟ್ ಸೇರ್ಕೊಂಡು 56,432 ಹುದ್ದೆಗಳಲ್ಲಿ ಒಳ ಮೀಸಲಾತಿ ಬರಲ್ಲ ಅಂತ ಹೇಳಿದ್ರು. ಯಾವಾಗ ಇದು ನಮ್ಮ ವಕೀಲರ ತಂಡ ಈ ಹೈಕೋರ್ಟ್ ಇಂಟರ್ಪ್ರಿಟೇಷನ್ ಕ್ಯಾಬಿನೆಟ್ ಇಂಟರ್ಪ್ರಿಟೇಷನ್ ಮಾಡಿದ ತಕ್ಷಣ ರಾಜ್ಯಾದ್ಯಂತ ಪ್ರೊಟೆಸ್ಟ್ ನಡೀತು. ಮಾಧ್ಯಮಗಳು ಬೀದರಿಂದ ಹಿಡಿದು ಚಾಮರಾಜನಗರ ತನಕ ನಡೀತು. ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಅರಗತ್ತಲೆ ಆಗದಾಗ್ಲಿ, ರೋಡ್ ಬ್ಲಾಕ್ ಮಾಡೋದಾಗ್ಕೊಳ್ಳಿ, DC ಆಫೀಸ್ ಇನ್ನೊಂದು ಮುತ್ತಿಗೆ ಹಾಕಂತದಾಗ್ಲಿ ಎಲ್ಲ ಮಾಡಿದಾಗ ಸರ್ಕಾರ ಮರುಪರಿಶೀಲಿಸ್ತೀವಿ, ಏನು 27/2/2026 ಇನ್ನೊಂದ್ಸರಿ ನೋಡ್ತೀವಿ ಅನ್ನಂತ ಒಂದು ಹೇಳಿಕೆ ಕೊಟ್ಕೊಂಡು ಎಲೆಕ್ಷನ್ ಗಿಂತ ಹಿಂದೆ ಇಟ್ಟಿದ್ರು. ಕೋಡ್ ಆಫ್ ಕಾಂಡಕ್ಟ್ ಅಂತ ಅದನ್ನ ಮುಂದೆ ಹಾಕೊಂಡು ಎಲೆಕ್ಷನ್ ಆದ್ಮೇಲೆ 9ನೇ ತಾರೀಕು ಮಾಡ್ತೀವಿ ಅಂದ್ರು. ಕೊನೆಗೆ ಅದನ್ನ 26ನೇ ತಾರೀಕು ಮಾಡಿ ಅದರ ಆದೇಶ ಬಂತು 8/5/2026. ಆ 8/5/26 ಬಂದಂತ ಆದೇಶದಲ್ಲಿ ಸರ್ಕಾರ ಮಾದಿಗರಿಗೆ 5.25, ವಲಯರಿಗೆ 5.25, ಗೋಬಿ ಲಂಬಾಣಿಗೆ 4.5 ಅಂತ ಮಾಡಿ. ನನ್ನ ಪ್ರಶ್ನೆ ನಿಮ್ಮ ಮುಂದೆ, 27/2/2026 56,432 ಹುದ್ದೆಗಳಿಗೆ ಒಳ ಮೀಸಲಾತಿ ಕೊಡಕ್ ಆಗಲ್ಲ, ಯಾಕಂದ್ರೆ ಹೈಕೋರ್ಟ್ ಹಂಗೆ ಹೇಳಿದೆ ಅಂತ ಆದೇಶ ಮಾಡಿದಂತ ಸರ್ಕಾರ ಈ 8/5/2026 ಅದೇ ಸ್ಟೇಟು ಯಾವುದು ಹೊಸ ಬೆಳವಣಿಗೆ ಆಗಿಲ್ಲ, ಯಾವುದು ಹೊಸ ಕೋರ್ಟ್ ಆದೇಶ ಆಗಿಲ್ಲ, ಯಾವುದು ದತ್ತಾಂಶ ಬಂದಿಲ್ಲ. ಅವತ್ತು ಕೊಡಕ್ಕಾಗಲ್ಲ ಅಂತ ಇವತ್ತು 5.25 ಮಾಡ್ತೀವಿ. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಮಾದಿಗರಿಗೆ ಒಳ ಮೀಸಲಾತಿ ಜಾರಿ ಮಾಡಂತ ಇಚ್ಛೆ ಇತ್ತ, ಅವತ್ತಿಲ್ಲ ಅಂದದ್ದು. ಇವತ್ತು ಹೆಂಗೆ ಆಗೋಯ್ತು? ಯಾಕಾಯ್ತು ಅಂತ ಅಂದ್ರೆ ಎಂಟೈರ್ ಮಾದಿಗ ಸಮಾಜದ ಹೋರಾಟಗಾರರು, ಎಂಟೈರ್ ರಾಜ್ಯ ಮಾದಿಗ ಸಮಾಜದ ವಕೀಲರು, ಎಂಟೈರ್ ಯುವಕ ಪಡೆ, ಕಟ್ಟ ಕಡೆಯ ಮಾದಿಗ ಬೀದಿಗಿಳಿದು ಸರ್ಕಾರಕ್ಕೆ ಎದುರಿಸಿ ಬೆದರಿಸಿ